7.5 ತಿಂಗಳಿಗೆ ಹುಟ್ಟಿದ್ದೀನಿ. ಓಕೆ. ಸೊ ನನ್ನನ್ನೊಂದು ಬದುಕಿಸೋದೇ ನನ್ನ ಅಮ್ಮನಿಗೊಂದು ದೊಡ್ಡ ಒಂದು ಸಾಹಸ ಆಗಿತ್ತು. ಯಾಕಂದ್ರೆ ನನ್ನ ಅಮ್ಮನೂ 18 ಇಯರ್ಸ್ ಇದ್ದರು. ನಾನು 7.5 ಮಂತ್ಗೆ ಹುಟ್ಟಿದಾಗ ಅವರಿಗೇನೆ ಟೆನ್ಷನ್ ಆಗಿತ್ತು, ಇದು ಹೇಗೆ ಅವರಿಗೇನೆ ಇದು ನಂದೇ ಮಗು ಅಂಥೇಳಿ ನಂಬಲಿಕ್ಕೆ ಆಗಿರಲಿಲ್ಲ. ಯಾಕೆ ನನ್ನ ಅಮ್ಮಂದು ಒಂದು ಚೂರೂ ರೂಪ ಹೋಲ್ತಾ ಇರಲಿಲ್ಲ. ಹಾಂ, ನನ್ನಮ್ಮ ಲೈಕ್ ವೆರಿ ಫೇರ್ ಕಾಂಪ್ಲೆಕ್ಷನ್ ಇರೋರು. ನಾನು ಅಂದರೆ ಯಾವುದು ಪಾರ್ಟ್ಸ್ ಯಾವುದು ಲೈಕ್ ಅಂದರೆ ಹಾಂ ಪ್ರೀ ಮೆಚೂರ್ ಬೇಬಿ. ಅವರಿಗೆ ಫಸ್ಟ್ ತೋರಿಸಿದಾಗ ನನ್ನದೇ ಯಾರ್ದು ಎಕ್ಸ್ಚೇಂಜ್ ಮಾಡಿದ್ದಾರೆ ಇವರು ಅಂತೇಳಿ ಅನ್ನೋ ಅಷ್ಟು ಇದ್ದೆ. ಬಟ್ ಯಾ ಚಂದ ಚಂದ ನೋಡಿಕೊಂಡ್ರು. ಬಟ್ ನಗ್ನಗ್ತಾನೆ ಇದ್ರ ಅಂತ ನೀವು? ಹಾಂ, ನಂದು ಚೈಲ್ಡ್ಹುಡ್ ಫುಲ್ ನಗಾಡಿಕೊಂಡೇ ಇತ್ತು. ಅದು ನೆಗಡಿದ್ಕಿಂತ ಜಾಸ್ತಿ ನಾನು ಬೇರೆಯವ್ರನ್ನ ನಗ್ಸೋದೇ ಜಾಸ್ತಿ ಆಗಿತ್ತು. ಯಾರನ್ನ ಹೋಲ್ತೀರಾ ನೀವು? ಅಮ್ಮನ್ನ. ಹಾಂ, ನೋಡ್ಲಿಕ್ಕೆ ನಾನು ಫುಲ್ ಅಮ್ಮಂದು ಜೆರಾಕ್ಸ್, ಬಿಹೇವಿಯರ್ ಎಲ್ಲ ಅಪ್ಪಂದು. ಓಕೆ. ಅಪ್ಪಟ ದಕ್ಷಿಣ ಕನ್ನಡ ಭಾಗದ ಹೆಣ್ಮಗಳು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ, ಹಂಗೆ ಮೇನ್ ರೋಡ್ ಹೋಗ್ತಾ ಇದ್ರೆ ಸುಳ್ಯ, ಅಲ್ಲೊಂದು ಬೆಳ್ಳಾರೆ ಅಂತ ಒಂದು ಊರಿದೆ. ಕುಕ್ಕೆ ಮತ್ತೆ ಸುಳ್ಯದು ಮಧ್ಯ ಬೆಳ್ಳಾರೆ ಅಂತ. ಆ ಬೆಳ್ಳಾರೆಯ ಹೆಣ್ಮಗಳು ಈಗ ಬೆಂಗಳೂರು ಆಳ್ತಾ ಇದ್ದಾರೆ. ಆಳ್ತಿಲ್ಲ ಸರ್, ಅಷ್ಟು ಇನ್ನೂ ಆಗಲಿಲ್ಲ. ಆಗ್ಲಿ, ಆದ್ರೆ ಒಳ್ಳೇದು. ಇವತ್ತು ಅನ್ಕೋತಿರ್ಬೋದು, ಹೌದಲ್ವಾ ಇವರು ನಾವು ಕಾಮಿಡಿ ಶೋನಲ್ಲಿ, ರಿಯಾಲಿಟಿ ಶೋನಲ್ಲಿ ನಾವು ನೋಡಿದ್ದು ಹುಡುಗಿ ಇದು ಕರೆಕ್ಟ್, ವೆರಿ ಟ್ರೂ. ಆದರೆ ಅದಾದಮೇಲೆ ಅಫ್ಕೋರ್ಸ್ ಬ್ಯುಸಿ ಆದರು, ತುಂಬ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡ್ರು, ಎಪಿಸೋಡ್ಗಳಲ್ಲಿ ಕಾಣಿಸ್ಕೊಂಡ್ರು. ಸಡನ್ನಾಗಿ ಇತ್ತೀಚೆಗೆ ಯಾರೇ ಆದರೂ ಅವ್ರನ್ನ ಮೀಟ್ ಮಾಡಿದ್ರು ಕೇಳೋ ಪ್ರಶ್ನೆ ಏನು ಗೊತ್ತಾ, ಮೇಡಮ್ ನೀವೆಲ್ಲಿ ಕಾಣಿಸ್ತಾನೆ ಇಲ್ಲ, ಎಂತ ಆಯ್ತು ನಿಮಗೆ? ಹೌದು, ಇದೇ ತಾನು ಕ್ವಶನ್ ಕೇಳೋದು. ನನಗೆ ಅದಕ್ಕೆ ಆನ್ಸರ್ ಮಾಡಿ ಮಾಡಿ ನನಗೆ ಹುಚ್ಚು ಬರ್ತಾ ಇದೆ. ಎಲ್ಲರೂ ಕೇಳಿದ್ರು ಎಂತಾಯ್ತು ನಿಮಗೆ, ನೀವೆಲ್ಲ ಕಾಣಾಗಿದ್ದೀರಲ್ಲ, ಎಲ್ಲ ಸಮ ಇದೆಯಾ? ಹಾಂ, ಎಲ್ಲ ಸರಿ ಇದೆಯಾ, ಎಂತಾಗಿದೆ ಅಂತ. ನನಗೆ ಆಗ್ತದೆ, ನನಗೆ ಎಂತ ಆಗಲಿಲ್ಲ, ನಾನು ನಾರ್ಮಲ್ಲೇ ಇದ್ದೇನೆ, ಲೈಫ್ ಚಂದನೇ ಇದೆ, ದಾರಿ ಸ್ವಲ್ಪ ಬೇರೆ ಆಗಿದೆ ಅಷ್ಟೇ. ಆ ದಾರಿಯಲ್ಲಿ ನಾನು ಆಗಲೇ ಮೆನ್ಷನ್ ಮಾಡೋದಲ್ಲ, ತುಂಬ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಬಲ್ಲಂಥ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ 100 ಜನ ಕೆಲಸ ಮಾಡ್ತಿದ್ದಾರೆ, ಲಕ್ಷಾಂತರ ಬಿಸ್ನೆಸ್ ಅಂತೂ ನಡೀತಾನೆ ಇದೆ ಅವ್ರದ್ದು. ಏನು ಬಿಸ್ನೆಸ್ಸು, ಯಾಕೆ, ಅದು ಒಂದು ಕಡೆ ಭಾಗ. ಆದರೆ ಮಗದೊಂದು ಅವರ ದಕ್ಷಿಣ ಕನ್ನಡದಿಂದ ದಕ್ಷಿಣ ಕರ್ನಾಟಕದ ಈ ಬೆಂಗಳೂರು ಮೈಸೂರು ಈ ಭಾಗಕ್ಕೆ ಅವರ ಜರ್ನಿ ಇತ್ತಲ್ಲ, ದಟ್ಸ್ ವಂಡರ್ಫುಲ್. ಆ ಜರ್ನಿಯ ಕಥೆಯನ್ನ ಈಗ ನಿಮ್ಮ ಮುಂದೆ ಆನ್ ಹರಿಕತೆ ನಾವು ತೆಗೆದಿಡ್ತಾ ಇದ್ವಿ. ಹೇಳಿ, ಹೌಸ್ ಲೈಫ್ ಅಂದ್ರೆ ಆ ಮಗು ಲೈಫ್ ಇತ್ತಲ್ಲ, ಎಂತ ಯಾವ ಥರದ ಹುಡುಗಿ ಪ್ರಿಯಾಂಕಾ ಕಾಮತ್? ನಾನು ಒಂದು ಲೈಕ್ ಒಂದು 5th 6th ತನಕ ಸ್ವಲ್ಪ ಪೆದ್ದು ಮಗು, ಅಂದರೆ ತಲೆ ಮೇಲೆ ಹೊಡೆದ್ರೂ ಸಹ ಮಾತಾಡ್ತಿರ್ಲಿಲ್ಲ, ಮಾತು ಕಡಿಮೆ. ಹಾಂ, ತುಂಬ ಮಾತು ಕಡಿಮೆ. ಮತ್ತು ಯಾರು ಏನು ಮಾತಾಡಿದ್ರು ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಂ ಅಂತ, ಈ ಕೆಲವು ಮಕ್ಳು ಇರ್ತಾರೆ ಗೊತ್ತಾ, ಹಾಂ ಅಂತ ನೋಡ್ತಾ ಇರ್ತಾರೆ, ಹಾಗೆ ನಂದು. ಹಾಂ, ಮತ್ತು ಲೈಕ್ ಈಗ ನಾನು ಅಂದರೆ ಲೈಕ್ ಸ್ವಲ್ಪ ಚೈಲ್ಡ್ಹುಡಲ್ಲೆಲ್ಲ ನೆಗಡಿಸಿರ್ಬೋದು, ಆದರೆ 5th 6th ತನಕ ಲೈಕ್ ಯಾರಾದರೂ ಮಾತಾಡಿದ್ರೂ ನಂಗೆ ಅರ್ಥ ಆಗಲ್ಲ, ಯಾರು ಏನು ಹೇಳಿದ್ರೂ ಅರ್ಥ ಆಗಲ್ಲ, ತಲೆ ಮೇಲೆ ಹೊಡೆದ್ರೂ ಅಂತ. ಮತ್ತು ನಂದು ಎಲ್ಲ ಚೈಲ್ಡ್ಹುಡ್ ಫೋಟೋಸಲ್ಲಿ ನಾನು ಅಳ್ತಾನೆ ಇದ್ದೀನಿ. ಹಾಂ, ಅಂದರೆ ಸೀರಿಯಸ್ ಕಿಡ್ ಅಲ್ಲ, ವೆರಿ ಡಿಪ್ರೆಸ್ಡ್ ಕಿಡ್. ಅಂದರೆ ಆ ಫೇಸಲ್ಲಿ ಇದ್ದದ್ದು ಆಯಿತಾ. ಮತ್ತು 6th ಆಗುವಾಗ ನನಗೆ ಸ್ಕೂಲ್ ಚೇಂಜ್ ಆಯಿತು, ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನನಗೆ. ಚೈಲ್ಡ್ಹುಡ್ ಲೈಕ್ ನಂಗೆ ತುಂಬ ಚಂದ ಆಯಿತು. 10th ತನಕ ಅಂತೂ ಲೈಕ್ ಅಮೇಝಿಂಗ್ ಚೈಲ್ಡ್ಹುಡ್. 6th ತನಕ ಒಂದು, 6th ಆದ್ಮೇಲೆ ಫುಲ್ ಚೇಂಜ್. ನಿಮಗೆ ಪ್ರಿಯಾಂಕಾ ಅಂತ ಯಾಕೆ ಸಿಕ್ಟ್ರು? ನನ್ನ ಅಪ್ಪ ಅಮ್ಮ ಪೊಲಿಟಿಷಿಯನ್ಸ್ ಅಲ್ಲ, ಸೊ ಇಂಪಾರ್ಟೆಂಟ್. ಹಾಂ, ಸೊ ಅಪ್ಪಟ ರಾಜಕಾರಣದ ಕುಟುಂಬದಿಂದ ಬಂದವರು ಅಂತ. ಅದಕ್ಕೆ ಲೈಕ್ ಒನ್ ಆಫ್ ದ ಲೈಕ್ ಅಂದರೆ ಇಂದಿರಾ ಗಾಂಧಿಯವರ, ಸೋನಿಯಾ ಗಾಂಧಿಯವರ ಮಗಳ ಹೆಸರು ಪ್ರಿಯಾಂಕಾ ಅಂತೇಳಿ ನನ್ನ ಅಪ್ಪ ಪ್ರಿಯಾಂಕನೇ ಇಡಬೇಕು ಅಂತೇಳಿ ಇಟ್ಟಿರೋದು. ಫಸ್ಟ್ ನನ್ನ ಅಪ್ಪ ಪ್ರಿಯಾಂಕಾದಲ್ಲಿ ಇರಲಿಲ್ಲ, ಪಾರ್ವತಿ ಅನ್ನೋ ಹೆಸರಲ್ಲಿ ಇದ್ದರು. ನಂಗೆ ಗೊತ್ತಿಲ್ಲ ಅವರದ್ದು ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರ ಏನಂತ ಗೊತ್ತಿಲ್ಲ. ಅವರಿಗೆ ಪಾರ್ವತಿ ಅಂತ ಹೆಸರಿಡ್ಬೇಕಿತ್ತು. ನನ್ನ ಅಮ್ಮನಿಗೆ ಪಾರ್ವತಿ ಒಂದು ಬೇಡ, ಅದು ಹಳೆ ಹೆಸರು, ನಂಗೆ ಹೊಸ ಹೆಸರಿಡಬೇಕು ಅಂತ. ಆವಾಗ ನನ್ನ ಅಪ್ಪ ಸರಿ ಹಾಗಾದರೆ, ಯಾಕಂದರೆ ಆವಾಗ ಲೈಕ್ ಅಂದರೆ ಈ ಟಿ ವಿಯಲ್ಲೆಲ್ಲ ಅಲ್ಲ, ನನ್ನ ಹತ್ರ ಕೇಳಿ ಅಲ್ಲ, ಅವ್ರ ಅಪ್ಪ ಅಮ್ಮ ಡಿಸ್ಕಸ್ ಮಾಡ್ತಾರಲ್ಲ, ಆ ನಂತರ ಗೊತ್ತಾಯ್ತು ಅವರಿಗೆ, ಓಕೆ ಪ್ರಿಯಾಂಕಾ ಅಂತ ಹೇಳಿ ಆಗ್ಬೋದು ಅಂತ ಹೇಳಿ ಮತ್ತೆ ಪ್ರಿಯಾಂಕಾ ಅಂತ ಹೇಳಿ. ಹಾಂ, ಮಾಡರ್ನ್ ಇದೆ ಸ್ವಲ್ಪ. ಈ ಪಾರ್ವತಿಗೆ ಇದೆ ಬೆಟರ್. ನನ್ನ ಅಮ್ಮನಿಗೆ ಪಾರ್ವತಿ ಬಿಟ್ಟು ಬೇರೆ ಏನು ಇಟ್ಟಿದ್ರು ಆಗ್ತಾ ಇತ್ತು. ನಿಮಗೆ ಪಾರ್ವತಿ ಇಟ್ಟಿದ್ರೆ ಈಗ ಎಲ್ಲರೂ ನನ್ನ ಪೀಕೆ ಕರೆಯೋ ಬದಲು ಪಾರು ಕರೀತಿದ್ರು.
ಇವಾಗ PK ಮಾಡ್ತಾರೆ, ಪ್ರಿಯಾಂಕಾ ಕಾಮತ್ ಅಂತ. ಓಕೆ, ಸೊ 6ನೇ ಕ್ಲಾಸ್ ಆದ್ಮೇಲೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂಡ್ ಯು ಬಿಕಮ್ ಜೋವಿಯಲ್. ವೆರಿ ಜೋವಿಯಲ್. ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿದ್ದೆ, ಕಬಡ್ಡಿ ಟೀಮ್ ಅಲ್ಲಿದ್ದೆ. ಆನಂತರ ಶಾರ್ಟ್ ಪುಟ್, ಡಿಸ್ಕಸ್, ಹರ್ಡಲ್ಸ್, ಟ್ರಿಪಲ್ ಜಂಪ್, ಈ ತರ ಲೈಕ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಇದ್ದೆ. ಆನಂತರ ನಂದು ಸ್ಯಾಟರ್ಡೆ ಸಂಡೇ ಅಂತ ನಂಗೆ ಇರಲೇ ಇಲ್ಲ. ಮಂಡೇ ಟು ಲೈಕ್ ಥರ್ಸ್ಡೇ ಸ್ಕೂಲ್, ಫ್ರೈಡೇ ಸ್ಕೌಟ್ ಅಂಡ್ ಗೈಡ್ಸ್. ಅದ್ರಲ್ಲಿ ಇಲ್ಲ, ನಮ್ದು ಸ್ಕೌಟ್ ಅಂಡ್ ಗೈಡ್ಸ್. ಯಾಕೆ ಕಪ್ಸ್ ಬುಲ್ಬುಲ್ಸ್ ಎಲ್ಲ ಚಿಕ್ಕವರು, ನಮ್ದು ಸ್ಕೌಟ್ ಅಂಡ್ ಗೈಡ್ಸ್ ಇತ್ತು. ಸ್ಯಾಟರ್ಡೇ ನಮ್ದು ಹೌಸ್ ಆಕ್ಟಿವಿಟೀಸ್ ಎಲ್ಲ, ಅಂದ್ರೆ ಸ್ಪೋರ್ಟ್ಸ್, ಕಲ್ಚರಲ್ಸ್ ಆ ಥರ ಇತ್ತು. ಸಂಡೇ ಆದರೆ ಬೆಳಿಗ್ಗೆ ಸಂಗೀತ ಕ್ಲಾಸ್, ಮಧ್ಯಾಹ್ನ ನಂತರ ಭರತನಾಟ್ಯ ಕ್ಲಾಸ್. ಬೆಳಿಗ್ಗೆ 6:45 ಬಸ್ಸಿಗೆ ಕಳಿಸಿದ್ರು ನಮ್ಮನ್ನು. ಇಲ್ಲ, ಸುಳ್ಯಕ್ಕೆ ಕಳಿಸ್ತಿದ್ರು. ಅದೊಂದು 22 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ. ನಮ್ಗೆ ಡ್ಯಾನ್ಸ್ ಕ್ಲಾಸ್ ಸೇರಿಸಿದ್ದು ಸಹ ಯಾಕಂದ್ರೆ ಕೋನ್ ಐಸ್ ಕ್ರೀಮ್ ಬರ್ತಿತ್ತು ಗೊತ್ತಾ, ಅದು ಕೊಡಿಸ್ತೀನಿ ಅಂತ ಬ್ರೈಬ್ ಮಾಡಿ ನನ್ನ ಅಮ್ಮ ಸೇರಿಸಿದ್ದು. ನಾನು ಜಸ್ಟ್ ಒಂದು ಕೋನ್ ಐಸ್ ಕ್ರೀಮ್ದು ಆಸೆಗೆ ನಂದು ಇಡೀ 10th ವರೆಗೆದು ಒಂದು ಸಂಡೇ ಎಂಜಾಯ್ ಮಾಡ್ದಿರೋ ಥರ ಆಗಿತ್ತು ನನಗೆ. ಸೊ ಯು ನೋ ಭರತನಾಟ್ಯಂ? ಎಸ್. ಸೊ ಯು ನೋ ಆಲ್ ಸ್ಪೋರ್ಟ್ಸ್ ಅಲ್ಲಿ ಇದ್ರಿ? ಎಸ್. ಆಮೇಲೆ ಇನ್ನೆಂತ? ಸಂಗೀತ ಗೊತ್ತು. ಸಂಗೀತ ಏನು? ಕರ್ನಾಟಕ ಶಾಸ್ತ್ರೀಯ ಸಂಗೀತ? ಹೌದು, ಬರೀ ಜೂನಿಯರ್ ವರೆಗೂ ಕಲ್ತಿದ್ದೇನೆ. ಅದಂದ್ರೆ ಇಲ್ಲಿ ಅಂದ್ರೆ ಭರತನಾಟ್ಯದಲ್ಲಿ ವಿದ್ವತ್ತಿಗೆ ನಾವು ಟ್ರೈನ್ ಮಾಡಬೇಕಾದ್ರೆ ನಮಗೆ ಸಂಗೀತ ಜೂನಿಯರ್ ಆಗಿರಬೇಕು. ಅಂದರೆ ಬೇಸಿಕ್ಸ್ ಎಲ್ಲ ಗೊತ್ತಿರಬೇಕು. ಅದಂದರೆ ಲಯ, ತಾಳದ ಬಗ್ಗೆ ಎಲ್ಲ ನಾಲೆಜಿಗೋಸ್ಕರ ಸಂಗೀತ ಕ್ಲಾಸಿಗೆ ಸಹ ಹಾಕಿದ್ರು. ಅಂದರೆ ದಿನ ವೇಸ್ಟ್ ಆಗಬಾರ್ದಲ್ಲ, ನನ್ನ ಅಮ್ಮನ ಪ್ರಕಾರ ಇಡೀ ದಿನ ಯೂಸ್ ಆಗಬೇಕು, ಮಕ್ಕಳು ಮನೇಲಿ ಇರಬಾರ್ದು ಅಂತ. ಅಮ್ಮ ಅಷ್ಟು ಯೋಚನೆ ಮಾಡಿದಾರಲ್ಲ. ನನ್ನ ಅಮ್ಮನಿಗೆ ಎಂತೆಂಥ ಆಸೆ ಇರುತ್ತೆ ಗೊತ್ತುಂಟ. ಅಂದರೆ ನನ್ನ ಅಮ್ಮ 17 ಇರುವಾಗಲೇ ಅವರಿಗೆ ಪಾಪ ಚೈಲ್ಡ್ ಮ್ಯಾರೇಜ್ ಮಾಡಿಬಿಟ್ಟಿದ್ರು. ಅದಕ್ಕೆ ಅವ್ರಿಗೆ ಏನೇನು ಆಸೆ ಇತ್ತು ಅದು ಎಲ್ಲನೂ ನಾವು ಇಲ್ಲ ನೀವು ಸ್ಪೋರ್ಟ್ಸ್ ಎಲ್ಲ ಅದು ಮಾಡಬೇಕು, ಡ್ಯಾನ್ಸ್ ಅದು ಮಾಡಬೇಕು, ನಾನು ಎಲ್ಲ ಕಾಂಪಿಟೇಷನ್, ನಂದು ಈ ಸ್ಕೂಲ್ ಡೇ ಇದರಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇರ್ತಿತ್ತು ಗೊತ್ತಾ. ನಾನು ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗುವೆ, ಎಲ್ಲದಕ್ಕೂ ಪ್ರೈಸ್ ಸಿಗ್ತಿತ್ತು ನನಗೆ. ನನ್ನ ಮನೆಯಲ್ಲಿ ತುಂಬ ಟ್ರೋಫಿ ಇದೆ, ಫುಲ್ ಎಲ್ಲ ಟ್ರೋಫಿ ಇದೆ. ಅಂದರೆ ಎಲ್ಲ ಇದಕ್ಕೆ ಕಾಂಪಿಟೇಷನ್. ಇದು ಪ್ರಿಯಾಂಕಾ ಕಾಮತ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಅಟ್ಲೀಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲಿ ಒಂದಂತೂ ಇದ್ದೇ ಇರ್ತಿತ್ತು. ಸೊ ಬೆಳ್ಳಾರೆ ಮತ್ತು ಸುಳ್ಯ ಭಾಗದಲ್ಲಿ ನಿಮ್ಮನ್ನು ಯಾರು ಮರೆಯಂಗೇ ಇಲ್ಲ. ಆವಾಗ ಅಲ್ಲ ಈ ಬೇರೆಯವ್ರ ಪ್ರೈಸ್ ಇಲ್ಲ, ಪ್ರೈಸ್ ಇರ್ತಿತ್ತು. ಬಟ್ ನಮ್ಗೆ ಹೆಂಗಂದ್ರೆ ಎಲ್ಲದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಈ ಪ್ರತಿಭಾ ಕಾರಂಜಿ ಎಲ್ಲ ಇರ್ತಿತ್ತು ಗೊತ್ತುಂಟು. ಆಗ ಪ್ರತಿಭಾ ರತ್ನ ಅಂತ ಒಂದು ಸಿಕ್ತಿತ್ತು. ಅಂದ್ರೆ 3 ಇಂಡಿವಿಜುವಲ್ ಕಾಂಪಿಟಿಷನ್ ಅಲ್ಲಿ ಫಸ್ಟ್ ಬಂದ್ರೆ ನಿಮ್ಗೆ ಫಸ್ಟ್ ಲೈಕ್ ಪ್ರತಿಭಾ ರತ್ನ ಅಂತ ಒಂದು ಇದು ಸಿಕ್ತಿತ್ತು. ಈಗ ನೋಡಿದ್ರೆ ಅದೇನು ದೊಡ್ಡ ಇದನ್ಸೋರು, ಆಗೆಲ್ಲ ಅದು ಸಿಕ್ಕಿದ್ರೆ ಇಡೀ ಊರಿಗೆ ಇವೆಂತ ಪ್ರತಿಭಾ ರತ್ನ ಎಲ್ಲ ಪೇಪರಲ್ಲೆಲ್ಲ ಫೋಟೋ ಎಲ್ಲ ಬರೋದು. ಅದಕ್ಕೋಸ್ಕರ ನನ್ನ ಅಮ್ಮ ಪ್ರತಿಭಾ ಕಾರಂಜಿ ಶುರುವಾಗೋ ಮುಂಚೆನೆ ನಮಗೆ ಟ್ರೈನ್ ಮಾಡ್ಲಿಕ್ಕೆ ಶುರು ಮಾಡು, ನೀನು ಡ್ಯಾನ್ಸ್ ಮಾಡಿ, ನೀವು ಎವ್ರಿ ಡೇ ಭರತನಾಟ್ಯ ಅದು ಕಲ್ತು ಬಂದ್ರೆ ಸಂಡೇ ಸಾಲದು, ಎವ್ರಿ ಡೇ ದೇವ್ರ ಮುಂದೆ ಭಜನೆ ಹಾಡ್ತೇವಲ್ಲ ಅದ್ರಲ್ಲೂ ಕ್ಲಾಸಿಕಲ್ ಸಾಂಗ್ಸೇ ಹಾಡಿಸ್ತಿದ್ರು ನನ್ನ ಅಮ್ಮ. ಊಟ ಇಲ್ಲದಿದ್ರೆ ನೀವು ಸ್ನಾನ ಆಗಿ ಬಂದು ಭಜನೆ ಮಾಡ್ಬೇಕು. ನಾನು, ಅಣ್ಣ, ನಂದು ಇನ್ನೊಂದು ತಂಗಿ ಇದ್ದಾಳೆ, ನಾವು 4 ಜನ ಮಕ್ಕಳು. ಬಟ್ ಲಾಸ್ಟ್ ಅವಳು ತುಂಬಾ ಚಿಕ್ಕವಳು, ನನಗೆ ಅವಳಿಗೆ 10 years ಗ್ಯಾಪ್. ನಾವು 3 ಜನ ಕೂತ್ಕೊಂಡು ಭಜನೆ ಮಾಡ್ಬೇಕು. ಭಜನೆ ಮಾಡಿ ನಾವು ಮತ್ತೆ ಊಟ ಕೊಡೋದು ನಮಗೆ. ಆನಂತರ ಇವನ್ ಸಂಜೆ ನಾವು ಸ್ಕೂಲಿಂದ ಬರ್ತೇವಲ್ಲ ಅರೌಂಡ್ 6-7 ಏನು ಸಂಡೇ ಕಲ್ತಿದ್ದೇವೆ ಭರತನಾಟ್ಯ ಅದನ್ನು ಮಾಡಿ ತೋರಿಸ್ಬೇಕು ಅಮ್ಮನಿಗೆ. ಅಂದರೆ ಬೇಸಿಕ್ ಡ್ಯಾನ್ಸ್ ಎಲ್ಲ ಬರ್ತಿತ್ತು, ಆದರೆ ಅವರಿಗೆ ಕ್ಲಾಸಿಕಲ್ ಡ್ಯಾನ್ಸ್ ನೋಡಿ ಒಂದು ಚೂರು ಮುದ್ರೆ ರಾಂಗ್ ಆಗಿದ ತಕ್ಷಣ ಹೇಳ್ತಿದ್ರು, ಇಲ್ಲ ಅದು ತಪ್ಪು ನೀನೇನೋ ಬೇರೆ ಮಾಡ್ತಿದ್ದಿ, ನೀನು ನನಗೆ ಸರಿ ಮಾಡಿ ತೋರಿಸು ಅಂತೇಳಿ. ಅಷ್ಟು ಸಹ ಶಾರ್ಪ್ ಇದ್ದಾರೆ ಅವರು. ಹಾಗೆ ಲೈಕ್ ಸ್ಟ್ರಿಕ್ಟ್ ಅಂದರೆ ಎಲ್ಲ ವಿಷಯದಲ್ಲಿ ಸ್ಟ್ರಿಕ್ಟ್ ಇಲ್ಲ, ಅರ್ಧ ವಿಷಯದಲ್ಲಿ ತುಂಬ ವೆರಿ ಡಿಸಿಪ್ಲೈನ್ಡ್. ಲೈಕ್ ಹಿಂಗೆ ಮಕ್ಕಳು ಹಿಂಗಿರ್ಬೇಕಂದ್ರೆ ಹಾಗೇ ಇರ್ಬೇಕು, ಒಂಚೂರು ಆಚೆ ಅವ್ರು ತಡಿಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಅವಾಗ ನೀವು ಎಷ್ಟು ಬೈಕೊಂಡಿರ್ಬೇಡ ಅಮ್ಮನ್ನ. ನಾನು ಜಗಳ ಆಡಿ ಲೈಕ್ ಇವನ್ ನಂದು ಕೂದಲು ಸಮೇತ ಕಟ್ ಮಾಡಲಿಕ್ಕೆ ಬಿಡದೆ ಇಡೀ ಚೈಲ್ಡ್ಹುಡ್ ನಂದು ಕೂದಲಿಂದನೂ ನಾನು ಅರ್ಧ ಹತ್ತಿದ್ದೀನಿ. ಅಂದರೆ ಡೈಲಿ ಕಟ್ಟಬೇಕಲ್ಲ, ನನಗೆ ಕೂದಲು ಬೇಡ, ನನ್ನ ಅಮ್ಮನಿಗೆ ಕೂದಲು ಬೇಕು. ಒಂದು ಚೂರು ಕತ್ರಿ ಹಾಕಿದ ತಕ್ಷಣ ತಲೆ ಮೇಲೆ ಟಕ್ಕು ಬೀಳ್ತಿತ್ತು. ಕೂದಲು ಕಟ್ ಮಾಡಂಗಿಲ್ಲ, ನಂಗೆ ಬೇಡ, ನಂಗೆ ಕೂದಲು ಅಮ್ಮ ಅಪ್ಪ ಇಬ್ಬರಿಗೆ ಸಹ ಬೇಕು. ಅದೇನು ಖುಷಿಯೋ ಗೊತ್ತಿಲ್ಲ ಅವರಿಗೆ. ನನಗೆ ಕಾಂಪ್ಲಿಮೆಂಟ್ಸ್ ಬರೋಗೋ ವಾವ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಆದರೆ
ಕೂದಲು ಕಟ್ಲಿಕ್ಕೆ ಇರ್ತದಲ್ಲ, Maintain ಸ್ಕೂಲಲ್ಲಿ 2 ಜಡೆ ಹಾಕಿ ಕಟ್ಟು, ಬೆಳಿಗ್ಗೆ ಆಗುವಾಗ ರಿಬ್ಬನ್ ಹುಡುಕು, ರಬ್ಬರ್ ಬ್ಯಾಂಡ್ ಹುಡುಕು ಅಂದಾಗ ಈ ಕೂದಲೇ ಬೇಡ ಕಟ್ ಮಾಡ್ತೇನೆ ಅಂತ. ಈವನ್ ಕಬಡ್ಡಿಯಲ್ಲಿ ಆಡ್ಬೇಕಾದ್ರೆ ನನ್ನ ಕೂದಲು ಹಿಡ್ದೇ ಎಳಿಯೋರು. ನಂಗೆ ಆಗ ಇರಿಟೇಟ್ ಆಗೋದು, ನಂಗೆ ಎಂತಕ್ಕೆ ಇಷ್ಟು ಉದ್ದ ಕೂದಲು, ನಂಗೆ ಬೇಡ ಅಂತ. ಮತ್ತು ಅದು ವಾಶ್ ಮಾಡೋ ಒಂದು ಪ್ರೊಸೆಸ್ ಇದೆ ಅಲ್ಲ, ಅದೊಂದು ವರ್ಷ ಇತ್ತು ನಂಗೆ ಇಷ್ಟನೇ ಇರಲಿಲ್ಲ. ಈಗ ಓಕೆ, ಆಗ ಥ್ಯಾಂಕ್ಸ್ ಹೇಳಿರ್ತೀರಾ ಪ್ರತಿಯೊಂದಕ್ಕೂ, ಅಮ್ಮ ಅವತ್ತಷ್ಟೆಲ್ಲ ಮಾಡಿದ್ದಕ್ಕೆ ಇವತ್ತು ಹಿಂಗಿದ್ದೀನಿ ನಾನು. ನಾನು ಅವಾಗ ನಾನು ಅದನ್ನು ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಿರ್ಲಿಲ್ಲ. ಅಂದರೆ ನಾವೆಂತ ಮಾರೆ ಇದೊಂದು ಎಂತ ಯಾವಾಗಲೂ ಡ್ಯಾನ್ಸ್ ಸಂಗೀತ ಅಂತೇಳಿ ಅಂತ. ಇವಾಗ ಅಂದರೆ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದ ನಂತರ ನಂಗೆ ಅದೆಲ್ಲ ಆಗೆಲ್ಲ ಕಲಿಸಿದೆಲ್ಲ ನಂಗೆ ಈಗ ಹೆಲ್ಪ್ ಆಯ್ತಲ್ಲ ಅನ್ನೋ ಥರ ಇದೆ. ಮತ್ತು ಯಾವುದಕ್ಕೂ ಭಯ ಇಲ್ಲ. ಈವನ್ ಸ್ಪೋರ್ಟ್ಸಲ್ಲೆಲ್ಲ ಇದ್ದದ್ರಿಂದ ನಾವು ಬೇರೆ ಬೇರೆ ಊರಿಗೆಲ್ಲ ಹೋಗಿ, ಅಂದರೆ ಲೈಕ್ ಕಾಂಪಿಟಿಷನ್ಸ್ಗೆಲ್ಲ ಹೋಗ್ತಿದ್ವಲ್ಲ, ಸೊ ಜನರ ಹತ್ರ ಮಾತಾಡಲಿಕ್ಕೆ ಭಯ ಇಲ್ಲ ನಮಗೆ. ಯಾವುದ್ರದ್ದು ಸ್ಟೇಜ್ ಫಿಯರ್ ಅಂತೇಳಿ ಇಲ್ಲ. ಏನೇ ಆದರೂ ನನಗೊಂದು ಭಯ ಇಲ್ಲ ಅನ್ನೋದು ಮೇ ಬಿ ನಂದು ಚೈಲ್ಡ್ಹುಡ್ಡಿಂದನೇ ಇರ್ಬೋದು. ಓಕೆ, ಡು ಯು ರಿಮೆಂಬರ್ ಯಾವ ಭಜನೆ ಅದು ಅಂತ ಚಿಕ್ಕ ವಯಸ್ಸಿಂದಾಗ ನಿಮ್ಮ? ಇಲ್ಲ, ನಾವು ಇದು ಸಂಗೀತದ್ದು ಇದೆಲ್ಲ ವರವೀಣಾ ಅಂತ ಆ ಸಾಂಗ್ ಇದೆಲ್ಲ, ಅದನ್ನೇ ಹಾಡ್ತಾ ಇದ್ದೆ. ಲಂಬೋದರ ಲೈಕ್ ಈಗ ನನಗೆ ಬರೋದಿಲ್ಲ ಅಷ್ಟು. ನೆನಪಿಸ್ಕೊಳಕ್ಕಾದಿನ ಇನ್ನೊಂದು 2 ಲೈನ್ ಸೇರಿಸಿ ಎಕ್ಸ್ಟ್ರಾ. ಓಕೆ. ವರವೀಣಾ ಮೃದು ಪಾಣಿ ವನರುಹಲೋಚನ ರಾಣಿ ಮರ್ತೋಗಿದೆ ನನಗೆ. ವರವೀಣಾ ಮೃದು ಪಾಣಿ ವರಲೋಚನ ವೇಣಿ ವರನೂತ ಕಲ್ಯಾ ಮರ್ತಾಗಿದೆ. ನಾನು ಅದಾದ್ಮೇಲೆ ನಾನು ಹಾಡ್ಲೇ ಇಲ್ಲ. ಅದೇ ಈಗ ನೆನಪಿಸ್ತಾ ಇದೀವಿ ನಾವು. ಗುಡ್. ಬಟ್ ನೀವು ಅವಾಗಿಂದನೂ ಅಂದ್ರೆ ಪ್ಯಾಂಪರ್ಡ್ ಕಿಡ್ಡ ಅಥವಾ ನಿಮ್ಮನ್ನ ತುಂಬ ಮುದ್ದಾಗಿ ಹಂಗೆ ಸಾಕಿರೋದಾ, ಚೆನ್ನಾಗಿ ತಿನ್ನಿಸಿ? ಇಲ್ಲವೇ ಇಲ್ಲ. ಸರಿ ಪೆಟ್ಟು ತಿಂದ ಮಕ್ಕಳಲ್ಲಿ ನಾನು ಅವಳು. ನನಗೆ ಯಾವುದು ಅಂದರೆ ನಮ್ಮ ಮನೆಯಲ್ಲಿ ನಿಂಗೆ ಗಾಯ ಆಯಿತಾ ಬಾ ನಾನು ನಿಂಗೆ ಮದ್ದು ಹಚ್ತೇನೆ ಯಾರಿಲ್ಲ. ನಿಂಗೆ ಗಾಯ ಆಯಿತಾ, ನಿಂಗೆ ಅಲ್ಲಿ ಹೋಗ್ಲಿಕ್ಕೆ ಯಾರು ಹೇಳಿದ್ದು, ಹೋಗು ಹಾಕಿಕೋ, ಅಲ್ಲಿದೆ ನೋಡು, ಕ್ಲೀನ್ ಮಾಡ್ಕೊ, ಹಾಕೋ, ಆಯಿಂಟ್ಮೆಂಟ್ ಹಚ್ಕೊ, ಆ ಥರ ತುಂಬ. ಅಂದರೆ ಇವಾಗ ನಮ್ಮ ಮನೆ ಅಂದರೆ ಲೈಕ್ ನಮ್ಮ ಮನೇಲಿ ಅಂತ ಕಷ್ಟ ದುಡ್ಡಿಗೆ ಆ ಥರ ಎಲ್ಲ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡಲಿಲ್ಲ. ನಮ್ಮ ಮನೇಲಿ ಕೆಲಸದವ್ರು ಇದ್ದಾರೆ. ವೆಲ್ ಸೆಟಲ್ಡ್ ಫ್ಯಾಮಿಲಿ. ನಮಗೆ ಯಾವುದಕ್ಕೆ ದುಡ್ಡಿಗೆ ಯಾವುದಕ್ಕೂ ಕಷ್ಟ ಅಂತೇಳಿ ನಾನು ನೋಡಲಿಲ್ಲ. ಆದರೆ ನನ್ನ ಅಮ್ಮ ಹೇಗಂದರೆ ದುಡ್ಡಿದ್ದು ಬೆಲೆ ಗೊತ್ತಾಗಬೇಕಂತ ಹೇಳಿ ಸ್ಯಾಟರ್ಡೇ ಸಂಡೇ ಈವನ್ ಕೆಲಸದವ್ರ ಹತ್ರನೂ ಯಾವತ್ತೂ ಟಾಯ್ಲೆಟ್ ಬಾತ್ರೂಮ್ ತೊಳ್ಸಿದವ್ರಲ್ಲ, ನೀವೇ ತೊಳಿಬೇಕು, ಮಕ್ಕಳೇ ತೊಳಿಬೇಕು. 3 ಬಾತ್ರೂಮ್ ಟಾಯ್ಲೆಟ್ಸ್ ಇತ್ತು, ಅದು 3 ಒಬ್ಬೊಬ್ರು ತೊಳಿಬೇಕು. 3 ಜನ ಒಂದೊಂದು ಟಾಯ್ಲೆಟ್ ಬಾತ್ರೂಮ್ ತೊಳಿಬೇಕು, ಆಯ್ತಾ. ಅದಾದ್ಮೇಲೆ ನಿಮ್ಗೆ ಸೈಕಲ್ ಬೇಕು. ಸೈಕಲ್ ಕೇಳಿದ ತಕ್ಷಣ ಎಲ್ಲ ಸೈಕಲ್ ಬರುವುದಿಲ್ಲ. ನೀವು ಅಡಿಕೆ, ಒಂದು ಬಕೆಟ್ ಅಡಿಕೆಗೆ ಇಷ್ಟು ರುಪೀಸ್ ಅಂತ, ಲೈಕ್ ಒಂದು 10 ರೂಪೀಸ್ 20 ರೂಪೀಸ್. ಅಡಿಕೆಗೆ ಅಂದ್ರೆ ಕೀಳಿ ಕೆಳಗೆ ಹಾಕ್ತಾರೆ, ಅದನ್ನ ಹೆಕ್ಕಿ ಬಕೆಟಿಗೆ ಹಾಕಿ ತಕೊಂಡ್ ಬರ್ಬೇಕು. ಅಂದ್ರೆ ಹೆಕ್ಲಿಕ್ಕೆ ಸಹ ನಮ್ಗೆ ಕೆಲ್ಸದವ್ರಿಗೆ ಹೆಕ್ತಾ ಇರ್ತಾರಲ್ಲ, ಅವರೊಟ್ಟಿಗೆ ನಾವು ಸಹ ಹೆಕ್ಕಬೇಕು. ಆ ನಂತರ ನಿಮ್ಗೆ ಹಿಂಗಾರ ಅಂತ ಗೊತ್ತುಂಟಾ, ನಾವು ಸಿಂಗಾರ ಅಂತೆಲ್ಲ ಹೇಳ್ತೀವಿ, ಅದ್ರದ್ದು ಕವರ್ ಬರ್ತದೆ, ಅದ್ರದ್ದೊಂದು ಇದು, ಅದು ದನಕ್ಕೆ ಹಾಕ್ಬೇಕು. ಸೊ ಒಂದು ಇದಕ್ಕೆ 1 ರೂಪಾಯಿ ಅಂತ. ಸೊ ದುಡ್ಡು ಹೆಂಗ್ ಬರುತ್ತೆ, ಕೆಲಸ ಮಾಡಿದ್ರೆ ದುಡ್ಡು ಬರ್ತದೆ ಅಂತ ಹೇಳಿ. ಸೊ ಅದನ್ನೆಲ್ಲ ಹೆಕ್ಕಿಕೊಂಡು ಎಲ್ಲ ಮಾಡಿ ರಜೆಯಲ್ಲೆಲ್ಲ ಒಟ್ಟು ಹಾಕ್ಬೇಕು. ಒಟ್ಟು ಹಾಕಿ ನಿಮ್ಗೆ ಎಷ್ಟು ದುಡ್ಡು ಬರ್ತದೆ ಅದ್ರಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ತಕೊಳ್ಬಹುದು. ಹಾಗೆ ಎಷ್ಟು ಕಲೆ ಆಗ್ತಿದ್ರಿ ತಾವು? ನಾವು ಈ ಸೈಕಲಿಗೆ ಆಗುವಷ್ಟು, ಕ್ಯಾರಂ ಬೋರ್ಡಿಗೆ ಆಗುವಷ್ಟು, ಚೆಸ್ ಬೋರ್ಡಿಗೆ ಆಗುವಷ್ಟು, ಈ ತರ ಎಲ್ಲ ಕಾನ್ಸೆಪ್ಟ್ ಎಲ್ಲ ಈ ತರ ತಗೋಬೇಕು ಅಂತಾನೆ ಇತ್ತಾ? ಅಂದ್ರೆ ನಾವು ಈಗ ಯಾರ್ದೋ ಮನೇಲಿ ಕ್ಯಾರಮ್ ಎಲ್ಲ ಆಡಿದ, ನಮ್ಗೆ ಸಿಗ ಕ್ಯಾರಂ ಬೋರ್ಡ್ ನಮ್ಗೆ ಬೇಕು ಅಂತ ಹೇಳಿದಾಗ ನಾವು 3 ಜನ ಪ್ಲಾನ್ ಮಾಡ್ತೇವೆ. ಲೈಕ್ ಓಕೆ, ನಾವೀಗ ಎಂತ ಕೆಲಸ ಮಾಡಿದ್ರೆ ಎಂತ ಸಿಗ್ತದೆ, ಕಾರ್ ತೊಳೆದ್ರೆ ಒಂದು 50 ರೂಪೀಸ್ ಹೀಗೆಲ್ಲ ಸಿಗ್ತಾ ಇತ್ತು. ಸೊ 3 ಜನ ಪ್ಲಾನ್ ಮಾಡಿ ಕೂಡ ಆಗ್ತಿದ್ರಿ? 3 ಜನ ಪ್ಲಾನ್ ಮಾಡಿ ನಾವು ನಮ್ಗೆ ಬೇಕಾದ ಸೈಕಲ್, ನಮ್ಗೆ ಬೇಕಾದ ಕ್ಯಾರಂ ಬೋರ್ಡ್, ಚೆಸ್ ಬೋರ್ಡ್, ಲೂಡೋ, ಈ ತರದೆಲ್ಲ ತಗೊಳ್ತಾ ಇದ್ವಿ. ಮತ್ತೆ ನಮ್ಗೀಗ ಈ ಚಾಕ್ಲೇಟ್ ಅದು ಇದೆಲ್ಲ ಇದ್ರೆ ನಮ್ಗೆ ದಿನಕ್ಕೊಂದಿಷ್ಟು ಅಂತ ಹೇಳಿ ಎಲ್ಲ ಕೊಡ್ತಿದ್ರು. ಅದನ್ನೆಲ್ಲ ನಾವು ಲೈಕ್ ಕೂಡಾಕ್ಲಿಕ್ಕೆ ಶುರು ಮಾಡ್ತಿದ್ವಿ. ಆನಂತರ ಈ ಬಾಲಮಂಗಳ ಮತ್ತೆ ಗಿಳಿವಿಂಡು ಇಂಥದ್ದೆಲ್ಲ ಚಿತ್ರಕಥೆ ಎಲ್ಲ ಬರ್ತಾ ಇತ್ತು. ಸೊ ಅದಕ್ಕೆಲ್ಲ ದುಡ್ಡು ಕೊಡ್ತಿದ್ರು. ಅದನ್ನ ಯಾಕಂದ್ರೆ ಬುಕ್ ಅಲ್ಲ ಅದು, ನಮ್ಗೆ ನಾವು ಅಮ್ಮನಿಗೆ ಇಷ್ಟ ನಾವು ಬುಕ್ ಎಲ್ಲ ಓದಿದ್ರೆ, ಸೊ ಅದಕ್ಕೆಲ್ಲ ದುಡ್ಡು ಕೊಡ್ತಿದ್ರು. ಅದರಲ್ಲಿ ನಾವು ಏನ್ ಮಾಡ್ತಿದ್ವಿ,
ಈಗ ನಾನು ಒಂದು ಬುಕ್ ತಗೊಂಡ್ರೆ ನನ್ನ ಫ್ರೆಂಡ್ ಒಂದು ಬುಕ್ ತಗೊಳಿಸೋದು, ಆಗ ಉಳಿದಿದ್ದ ದುಡ್ಡು ನಾವು ಉಳಿಸ್ತಾ ಇದ್ವಿ, ಎಕ್ಸ್ಚೇಂಜ್ ಮಾಡೋದು. ಓದೋದು. ನಿಂದು ಆದ್ಮೇಲೆ ನಂಗೆ ಕೊಡು, ನಂದು ನಿಂಗೆ ಕೊಡ್ತೇನೆ ಅಂತ ಹೇಳಿ. ಆಗ ನಮ್ಗೆ ಓದಿದಾಗೂ ಸಾಕ್ತಿತ್ತು, ದುಡ್ಡು ಸಹ ಉಳಿತಿತ್ತು. ಹಾಗೆಲ್ಲ ಮಾಡಿ ನಾವು ತಕೊಳ್ತಿದ್ವಿ. ಬಟ್ ಮೋಸ್ಟ್ ಆಕ್ಟಿವ್ ನೀವೇನಾ ನಿಮ್ಮ ಅಂದ್ರೆ ನಿಮ್ಮ 3 ಜನದಲ್ಲಿ? ಆ, ನಿಮ್ಮ ಅಣ್ಣ ಹೆಂಗೆ? ನಮ್ಮ ಅಣ್ಣ ತುಂಬ ಇಂಟ್ರೋವರ್ಟ್, ಓಕೆ. ತುಂಬ ಸಾಫ್ಟ್ ಸ್ಪೋಕನ್. ಅವನು ತುಂಬ ಪಾಪದ ಹುಡುಗ. ಯಾರ ತರ ಅವನು? ಅಪ್ಪ ಅಪ್ಪ ಮತ್ತೆ ಹಾಗೆ. ಅಂದ್ರೆ ಅಪ್ಪ ಪಾಪದ ಹುಡುಗರು. ಹಾ, ಪಾಪ ತುಂಬ ಪಾಪದವ ಅವ. ಅವ್ನ ಮದ್ವೆ ಆಗಿ ಅವನಿಗೊಂದು ಮಗು ಇದೆ, ಇಲ್ಲ ಬೆಂಗಳೂರಲ್ಲೇ ಇರುತ್ತೆ. ಅವನು ಇಂಜಿನಿಯರೇ, ಓಕೆ. ನಾನು ಇಂಜಿನಿಯರೇ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ಈಗ ಏನ್ ಮಾಡ್ತಿದ್ದಾರೆ ಅಂತ ಬರ್ತೀನಿ ನಾನು. ಆಯ್ತಾ, ನಂದು ನೆಕ್ಸ್ಟ್ ಅವಳು ಡಾಕ್ಟರ್. ಓಕೆ, ತಂಗಿ ಡಾಕ್ಟರ್. ಅವಳು US ಅಲ್ಲಿ ಇದ್ದಾಳೆ, ಓಕೆ. ಮಾಸ್ಟರ್ಸ್ ಮಾಡ್ಲಿಕ್ಕೆ ಅಲ್ಲೇ ಹೋಗಿ ಕೆಲ್ಸಾನು ಅಲ್ಲೇ ಮಾಡ್ತಿದ್ದಾಳೆ. ಓಕೆ. ನನಗಿಂತ ನೆಕ್ಸ್ಟ್ ಅವಳು ಇಮಿಡಿಯೇಟ್ ನೆಕ್ಸ್ಟ್. ಲಾಸ್ಟ್ ಅವಳು MS ರಾಮಯ್ಯದಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್. ಓಕೆ. ಸೊ ಇಷ್ಟು ಜನದಲ್ಲಿ ಅತಿ ಹೆಚ್ಚು ಎಕ್ಸ್ಟ್ರಾವರ್ಟ್ ಇಸ್ ಓನ್ಲಿ ಯು? ಹಾ, ಎಕ್ಸ್ಟ್ರಾ ಇಲ್ಲ, ನಾವು ಕಾಂಪಿಟಿಷನ್ ಅಲ್ಲಿ ಎಕ್ಸ್ಟ್ರೋವರ್ಟ್ಸ್ ಇದ್ದೀವಿ, ಹೆಣ್ಮಕ್ಳು. ಹೌದು, ನಮ್ಮ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ತುಂಬಾ ಜೋರಿದ್ದೀವಿ ಆ್ಯಂಡ್ ತುಂಬಾ ಮಾತಾಡ್ತೀವಿ. ತುಂಬಾ ಅಂದರೆ ನನ್ನ ಅಪ್ಪ ಮತ್ತೆ ಅಣ್ಣ ಮಾತ್ರ ಇಬ್ರು ಹುಡುಗರು ಇರೋದು ನಮ್ಮ ಮನೆಯಲ್ಲಿ, ಗಂಡಸರು ಅಂತ. ಸೈಲೆಂಟ್ ಅಂತ ಏನಿಲ್ಲ, ಬಟ್ ಅವರಿಗೆ ಮಾತಾಡ್ಲಿಕ್ಕೆ ನಾವು ಸ್ಪೇಸ್ ಕೊಡೋದಿಲ್ಲ, ಅದು ಇಂಪಾರ್ಟೆಂಟ್. ನಮ್ಗೇನು ಬೇಕು, ಈಗ ನನ್ನ ಅಪ್ಪನ ಹತ್ರ ಈಗೆಲ್ಲ ನೀವು ಸುಮ್ಮನೆ ಇರಿ, ನನಗೆ ಅದು ಎಂತ ಬೇಕು ನಾನು ಮಾಡ್ತೇನೆ ಹಾಗೆ ಹೀಗೆ ಅಂತ ಹೇಳಿ ಅವ್ರ ಪಾಪ ಏನಾರು ಹೇಳೋ ಮುಂಚೆನೇ ನಾನು ನಿಲ್ಲಿಸಿ ಆಗಿರುತ್ತೆ. ಈವನ್ ತಂಗಿರೂ ಅಷ್ಟೇ. ನಮ್ಗೆಲ್ರಿಗೂ ಅಪ್ಪ ಅಣ್ಣ ಎಲ್ಲ ತುಂಬ ಇಷ್ಟ, ಆದರೆ ನಮ್ಮ ಈ ಹುಡುಗಿಯರ ಸಾಮ್ರಾಜ್ಯದಲ್ಲಿ ಅವರಿಬ್ಬರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ.